ಇವತ್ತು ಈ ಹೆಬ್ಬಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಇಲ್ಲಿ ತಾವು ನೋಡಿದರೆ ಇಲ್ಲಿ ಒಬ್ಬ ಚಾಂದ್ ಪಾಷಾ ಅಂತ ಯಾದಗಿರಿ ಜಿಲ್ಲೆದವರು ಅಲ್ಲಿಂದ ಒಂದು 5 ವರ್ಷಕ್ಕೆ ಹಿಂದೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಫ್ಯಾಮಿಲಿ ಸಮೇತ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಗಾರೆ ಕೆಲಸ ಮಾಡ್ತಾರೆ. ಅವರ ಹೆಂಡತಿ ಬಂದು ಈ ಇದರಲ್ಲಿ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಇವರಿಗೆ 3 ಜನ ಮಕ್ಕಳು ಗಂಡು ಮಕ್ಕಳು. ಅವರು 8 ವರ್ಷ, ಒಬ್ಬರು 6 ವರ್ಷ, 5 ವರ್ಷ, 3 ಜನ ಗಂಡು ಮಕ್ಕಳಿದ್ದರು. ಅವರು ತಾಯಿನೂ ಇಲ್ಲೇ ಜೊತೆಯಲ್ಲೇ ಇದ್ದರು. ಅವರು ಇನ್ನೊಬ್ಬ ತಮ್ಮನೂ ಏನು ಕೆಲಸ ಮಾಡ್ತಾಯಿಲ್ಲ, ಬಟ್ ಇವ್ರ ಜೊತೆಯಲ್ಲಿದ್ದು ಮಧ್ಯೆ ಹೋಗಿ ಬರೋದು ಮಾಡ್ತಾಯಿದ್ದೆ. ಇವತ್ತು 1:15 1:15 ಸಮಯದಲ್ಲಿ ಈ ಚಾಂದ್ ಪಾಷಾ ಏನಿದ್ದಾರೋ ಅವ್ರ ಬ್ರದರ್ ಯಾರಿಲ್ಲದ ಸಮಯದಲ್ಲಿ, ಅಂದರೆ ಒಂದು ತಾಯಿ ಏನೋ ಬ್ಯಾಂಕ್ ಹೋಗಿದ್ದಾರಂತೆ. ಆ ಸಮಯದಲ್ಲಿ 3 ಜನ ಮಕ್ಕಳನ್ನು ಹೊಡೆದೇನೆಂದರೆ ಹತ್ರ ಇಬ್ಬರು ಸತ್ತೋಗಿದ್ದಾರೆ. ಮನೆಯಲ್ಲಿ ಇರುವ ಹುಲಿ ಮತ್ತು ಏನು ರಾಡ್ ಏನಿದೆ, ರಾಡಿಂದ ಕಂಪ್ಲೀಟ್ ಬ್ರೂಟಲ್ಲಿ ಅವ್ರನ್ನ ಅಸಾಲ್ಟ್ ಮಾಡಿದ್ದಾರೆ. ಅದರಲ್ಲಿ ಇಬ್ಬರು ಇಲ್ಲೇ ಸತ್ತೋದ್ರು. ಇನ್ನೊಬ್ಬ ಹುಡುಗನೂ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಅವ್ರ ಟ್ರೀಟ್ಮೆಂಟ್ ನಡೀತಾ ಇದೆ. ಅವ್ರ ಕಂಡೀಷನ್ ಸ್ವಲ್ಪ ಸೀರಿಯಸ್ ಇದೆ. ಸೊ ಈಗ ನಿಮ್ಹಾನ್ಸ್ಗೆ ಶಿಫ್ಟ್ ಆಗಿದೆ. ಇದು ಇಲ್ಲಿ ನಾರಾಯಣ ಹಾಸ್ಪಿಟಲಿಂದ ನಿಮ್ಹಾನ್ಸ್ಗೆ ಶಿಫ್ಟ್ ಮಾಡಿದ್ದೀವಿ ಈಗ. ಸೊ ಇವನು ಅಕ್ಯೂಸ್ ಯಾರಿದ್ದಾರೋ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದೀವಿ. ಏನಿಗೆ ಮಾಡಿದ್ದಾರೆ ಅಂತ ವಿಚಾರಣೆ ಮಾಡ್ತಾ ಇದ್ದೀವಿ. ಈಗ ಅದನ್ನು ವೆರಿಫೈ ಮಾಡ್ತಾ ಇದ್ದೀನಿ. ಈಗನೇ ಅರೆಸ್ಟ್ ಮಾಡಿ ಕೇಳ್ತಾ ಇದ್ದೀವಿ. ಅವನು ಬೇರೆ ರೀಸನ್ ಹೇಳ್ತಾ ಇದ್ದಾರೆ, ಮರ್ಡ್ರ್ ಯಾಕೆ ಮಾಡಿದ್ದು ಅಂತ ಹೇಳ್ಬಿಟ್ಟು. ಮನೇಲಿ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಏನೋ ಕಾರಣ ಹೇಳ್ತಾನೆ. ಬಟ್ ಅವನು ಮಾನಸಿಕ ಸ್ಥಿತಿ ಏನಿದೆ ಸ್ವಲ್ಪ ಅದು ವೆರಿಫೈ ಮಾಡ್ತಾ ಇದ್ದೀವಿ. ಚಾಂದ್ ಪಾಷಾ ಏನು ಹೇಳ್ತಾನೆ ಸರ್, ಅಂದರೆ ಮಕ್ಕಳ ತಂದೆ ಅವ್ರಿಗೂ ಏನಕ್ಕೆ ಮಾಡಿದಾರೆ ಅಂತ ಹೇಳ್ತಾ ಏನು ಅವ್ರ ಮಧ್ಯೆ ಏನು ಪ್ರಾಬ್ಲಮ್ ಇಲ್ಲ. ಈಗ 1 ತಿಂಗಳ ಹಿಂದೆ ಅವ್ರ ತಮ್ಮ ಯಾರು ಈ ಮರ್ಡರ್ ಮಾಡಿದಾನೋ ಅವನು ಕಳೆದೋದ ಸಮಯದಲ್ಲಿ ಇವರೇ ಹುಡುಕಿ ಅಲ್ಲಿಂದ ಕರ್ಕೊಂಡ್ಬಂದರು ಅವರು. ಸೊ ಅವ್ರನ್ನೂ ನೋಡ್ಕೊಳ್ತಾ ಇದೆ. ಯಾಕೆಂದರೆ ಅವ್ರು ಏನು ಕೆಲಸ ಮಾಡ್ತಾಯಿಲ್ಲ, ಸ್ವಲ್ಪ ಹೆಲ್ತ್ನೂ ಸರಿ ಇರಲಿಲ್ಲ ಅಂತ ಹೇಳ್ತಾರೆ ಅವರು. ಅವನು ಇಲ್ಲಿ ನೋಡ್ಕೊಳ್ತಾ ಇದ್ರು. ಬಟ್ ಇವತ್ತು ಈ ಮಧ್ಯಾಹ್ನ ಸಮಯದಲ್ಲಿ ಸ್ವಲ್ಪ ಇಬ್ಬರು ಮರ್ಡರ್ ಮಾಡಿ ಇನ್ನೊಬ್ಬರದ್ದು ಸ್ವಲ್ಪ ಸ್ಥಿತಿ ಸರಿಯಾಗಿದೆ. ಥ್ಯಾಂಕ್ ಯು.